ಜಂಗಮ ಶೀಗೆಹಳ್ಳಿ ಗ್ರಾಮಸ್ಥರಿಂದ ಶ್ರೀ ಬಸವೇಶ್ವರ ಸ್ವಾಮಿಯ ಅದ್ದೂರಿ ದೀಪೋತ್ಸವ. ಚಿಂತಾಮಣಿ ತಾಲೂಕಿನ ಜಂಗಮ ಶೀಗೆಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಯಂತಿಯ ಅಂಗವಾಗಿ ಬಸವೇಶ್ವರ ಸ್ವಾಮಿಗೆ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಂಗಮ ಶೀಗೆಹಳ್ಳಿ ಗ್ರಾಮದಲ್ಲಿ ಸುಮಾರು 10-15 ವರ್ಷಗಳಿಂದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ಪ್ರತಿ ವರ್ಷವೂ ಅದ್ದೂರಿಯಾಗಿ ದೀಪೋತ್ಸವದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇಡೀ ತಾಲೂಕಿನಲ್ಲಿ ಜಾತಿ ಭೇದ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ಗ್ರಾಮಸ್ಥರು ದೀಪೋತ್ಸವ ಕಾರ್ಯಕ್ರಮ ಮಾಡುತ್ತಾರೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬಸವೇಶ್ವರ ದೀಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಊರಿನ ಮಹಿಳೆಯರು ಸಿಂಗಾರಗೊಂಡು ಅಲಂಕೃತ ತಂಬಿಟ್ಟಿನೊಂದಿಗೆ ದೀಪಗಳೊಂದಿಗೆ ಹಬ್ಬದ ವಾತಾವರಣದಿಂದ ಕಂಗೊಳಿಸುವಂತಿತ್ತು. ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಅತಿ ಉತ್ಸುಕರಾಗಿ ಗ್ರಾಮ ದೇವರಾದ ಮೈಲಾರಪ್ಪ ಮತ್ತು ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಅಲಂಕಾರಗಳೊಂದಿಗೆ ಸದಾ ಭಕ್ತಿಗಳಿಂದ ಪೂಜೆಗಳನ್ನು ನೆರವೇರಿಸಲಾಯಿತು. ಅದೇ ರೀತಿಯಾಗಿ ವೀರಗಾಸೆ ನೃತ್ಯದಿಂದ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿತ್ತು. ಅಗ್ನಿಕೊಂಡ ಪ್ರವೇಶದೊಂದಿಗೆ ದೇವರ ಮೇಲೆ ಇರುವ ಭಕ್ತಿಯನ್ನು ಗ್ರಾಮಸ್ಥರು ಪ್ರದರ್ಶಿಸಿದರು. ಇಂಥ ಅದ್ದೂರಿ ದೀಪೋತ್ಸವ ತಾಲೂಕಿನಲ್ಲಿ ಪ್ರಥಮ ಎಂದು ಗ್ರಾಮದ ಹಿರಿಯ ಮುಖಂಡರು ತಿಳಿಸಿದ್ದಾರೆ. ನವೀನ್ ಕಿರಣ್, ಚಿಂತಾಮಣಿ.
ಇಲ್ಲ ಗಾಡಿ ಅವ್ರು ಬೈಟ್ ಇಲ್ಲಿ ಕೊಟ್ಬಿಡ್ತೀನಿ. ಇವಾಗ ಗಲಾಟೆ ಇಲ್ಲೇನು? ದಿನ ಬಿಟ್ಟು ಒಂದು ವಾರ 10 ದಿನದೊಳಗಾಗಿ ಈ ಒಂದು ಬಸವ ಜಯಂತಿನ ಆಚರಣೆ ಮಾಡ್ತಾರೆ. ಆದರೆ ಆ ಒಂದು ಜನಾಂಗ ಇನ್ನೊಂದು ಅಲ್ಪಸಂಖ್ಯಾತರಾಗಿದ್ದಾರೆ, ಒಂದು 30 ಮನೆ ಇದೆ. ಇನ್ನೆಲ್ಲ ಜನಾಂಗಗಳು ಕೂಡ ಸೇರಿ ಅವ್ರ ಜೊತೆಯಲ್ಲಿ ಇವತ್ತು ಇಲ್ಲಿ ಜಾತಿ ಧರ್ಮ ಇನ್ನೊಂದು ಎಲ್ಲ ಬಿಟ್ಟು ಇವತ್ತು ಒಂದೇ ಧರ್ಮ ಅನ್ನೋ ಇದರಲ್ಲಿ ಇವತ್ತು ಬಸವ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಇವತ್ತೇ ಅಲ್ಲ, ಸುಮಾರು ಒಂದು 10-15 ವರ್ಷದಿಂದ ನಡೆಸ್ತಾ ಇದ್ದೀವಿ. ಆದರೆ ಇವತ್ತು ಇನ್ನೂ ಅದ್ಧೂರಿಯಾಗಿ ವರ್ಷ ಅದ್ಧೂರಿಯಾಗಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇಲ್ಲ ನೀವು ಹೋದ ವರ್ಷ ಬಂದಿದ್ರೆ ಈ ವರ್ಷ ನೀವು ನೋಡಿರ್ತೀರಿ. ಇದು ಇಂದಿನ ಒಂದು ಪದ್ಧತಿ. ನಾಲ್ಕೈದು ಒಂದು 10 ಜಾತಿಗಳಿದೆ. 10 ಜಾತಿಗಳಿದ್ದರೂ ಕೂಡ ಈಗ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಒಂದೇ ಧರ್ಮ ಅಂತ ಮಾಡ್ತೀವಿ. ಇದು ನಮ್ಮೂರಿನ ಒಂದು ಪದ್ಧತಿ. ಮತ್ತು ಇನ್ನೊಂದೇನು ಅಂದರೆ ಈ ದೇವಸ್ಥಾನ ಕೂಡ ಹಂಗೇನೆ ಒಂದೇ ಜಾತಿ ಧರ್ಮ ಅಂತ ಏನು ಕಟ್ಟಲಿಲ್ಲ. ಎಲ್ಲರೂ ದುಡ್ಡು ಹಾಕ್ಕೊಂಡು ಎಲ್ಲರೂ ಇದು ಮಾಡಿ ಕಟ್ಟಿರೋದು. ಆದರೆ ಇವತ್ತು ಅದನ್ನು ಮುಂದಿನ ಪೀಳಿಗೆ ಇದೆಯಲ್ಲ, ಈ ಪೀಳಿಗೆ ಯಾವ ಥರ ನಡೆಸ್ಕೊಂಡು ಹೋಗ್ತದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಮುಂದಿನ ಈಗ ಎಲ್ಲರೂ ಸೇರಿ ಬಸವ ಒಂದು ಜಯಂತಿ ಅಂತ ಮಾಡಿ ಇವತ್ತೆಲ್ಲ ಉಬ್ರುಗಣಿಯಿಂದ ದೀಪೋತ್ಸವ, ಬಸವೇಶ್ವರ ಸ್ವಾಮಿಗೆ ದೀಪೋತ್ಸವ ಮಾಡ್ತಾರೆ. ದೀಪೋತ್ಸವ ಮಾಡಿ ಇವತ್ತು ಒಂದು ಹಬ್ಬ ಇದ್ದಂಗೆ ನಮ್ಮೂರು. ಇದರಲ್ಲಿ ಇವರು ವೀರಗಾಸೇವರು ಇವರು ವರ್ಷಕ್ಕೂ ಒಂದೊಂದು ಥರ ಇದೆ. ಇವರು ಬಂದು ವಿಭಜನೆಯಾಗಿ ಈ ಮೆರವಣಿಗೆನ ಅವರಿಂದ ಒಂದು ವಿಭಜನೆ ಆಗ್ತದೆ, ಇವೆಲ್ಲ ಇರ್ತದೆ. ಈಗ ಜನನೂ ಅಷ್ಟೇ, ಮಹಿಳೆಯರಿರಲಿ, ಯುವಕರಿರಲಿ, ಸಣ್ಣ ಮಕ್ಕಳಿರಲಿ, ಇವ್ರಿಗೆಲ್ಲ ಇವತ್ತೆಲ್ಲ ಹಬ್ಬ ಇದ್ದಂಗೆ ಎಲ್ಲ ಹುಮ್ಮಸ್ಸಾಗಿ ಎಲ್ಲ ಜಾತ್ರೆ ಇದ್ದಂಗೆ ಜಾತ್ರೆ ಇದ್ದಂಗೆ ಇದೆ. ದೊಡ್ಡ ಜಾತ್ರೆ ನೋಡ್ಬೋದು. ನಮ್ಮೂರು ಊರು ದೇವರಾದಂಥ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಮಠಮಪ್ಪ ಸ್ವಾಮಿಯ ದೇವರುಗಳು ನಮ್ಮೂರು ಗ್ರಾಮ ದೇವರುಗಳು. ಪ್ರತಿ ವರ್ಷ ಕೂಡ ಇಲ್ಲಿ ಲಿಂಗಾಯತ ಸಮಾಜದವರು ಮತ್ತು ಜಾತ್ಯತೀತವಾಗಿ ಎಲ್ಲ ಜಾತಿಯವರು ಸೇರಿ ಪಕ್ಷಾತೀತವಾಗಿ ಈ ಗ್ರಾಮದ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಆಚರಣೆಯನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ಇವತ್ತು ದೀಪೋತ್ಸವ,
ವೀರಗಾಸೆ, ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗೊಂಡಂತೆ ಅಗ್ನಿಗುಂಡ ಪ್ರವೇಶ ಇವೆಲ್ಲವೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮೂರಿನ ಎಲ್ಲ ಯುವಕರು ಮತ್ತು ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಅನ್ನ ಸಂತರ್ಪಣೆ ಆಗಿರ್ಬೋದು ಮತ್ತು ಎಲ್ಲ ರೀತಿಯಾದಂತಹ ಒಂದು ಒಳ್ಳೆಯ ಸುಗ್ಗಿ ಅಂದರೆ ಒಳ್ಳೆಯ ಹಬ್ಬದ ವಾತಾವರಣ ನಮ್ಮೂರಲ್ಲಿ ಇವತ್ತು ಯಾವಾಗಲೂ ಕೂಡ ಇದೇ ರೀತಿ ಇರ್ತದೆ. ಪ್ರತಿ ಮನೆಗೂ ಕೂಡ ದೀಪೋತ್ಸವವನ್ನು ನಡೆಸಿಕೊಡೋದ್ರ ಜೊತೆಗೆ ಈ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ಕೃಪೆಗೆ ಎಲ್ಲರೂ ಕೂಡ ಇವತ್ತು ಪಾತ್ರರಾಗ್ತದೆ. ಇಡೀ ಬಹುಶಃ ಈ ತಾಲೂಕಿನಲ್ಲಿ ಎಲ್ಲೂ ಕೂಡ ಇಂಥ ಒಂದು ಉತ್ತಮವಾದಂಥ ವಾತಾವರಣ ಜೊತೆಗೆ ಇಂಥ ಒಳ್ಳೆಯ ಒಂದು ದೀಪೋತ್ಸವವನ್ನು ಬಹುಶಃ ಜನಸೇವೆಗಳಲ್ಲಿ ಮಾಡ್ತಾರೆ ಅಂತ ಇವತ್ತು ನಾವು ಭಾವಿಸಿದ್ದೀವಿ. ಹಾಗಾಗಿ ಬಸವೇಶ್ವರ ಸ್ವಾಮಿ ಮತ್ತು ಮಠಬಪ್ಪ ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ